ಹೇ ಗಾಯ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಏಕೆ ಕನ್ನಡಿಗ ಗುರು. ಇವತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಗೆ ಬಂದಿದ್ರಲ್ಲ, ನಾವು ಇದ್ದೀವಿ ನಮ್ಮ ಅಜ್ಜಿ ಮನೇಲಿ. ಅದಕ್ಕೋಸ್ಕರ ಸ್ಪೆಷಲ್ಲಾಗಿ ಬಿರಿಯಾನಿನ ನಮ್ಮ ಅಣ್ಣ ಮಾಡ್ತಾವನೆ. ಅದನ್ನು ಇವತ್ತು ಟೇಸ್ಟ್ ಮಾಡೋದೆ ನಮ್ಮ ಈ ಬ್ಲಾಗ್ನ ಒಂದು ವಿಶೇಷ. ಬನ್ನಿ ಯಾವ ಥರ ಬಿರಿಯಾನಿನ ಮಾಡ್ತಾವನೆ ನೋಡೋಣ. ಎಲ್ಲ ನೋಡ್ಬೋದು, ಎಲ್ಲ ರೆಡಿ ಮಾಡ್ಕೊಂಡವ್ರೆ. ಹೆಚ್ಚಿ ಪಾತ್ರ ಇದೆ. ಯಾಕೆ ಹಂಗ ನಾಯಿ ಕರ್ದೈತೆ ನಿಂಗೆ? ಅಲಾಡ್ಸೋ 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 ರಾಹುಲ್ ಒಂದು ತಮ್ಮ ಇವನು. ನೋಡಿ ನೋಡಿ, ಕೊತ್ತಂಬರಿ ಸೊಪ್ಪುನ ಹಾಕ್ತಾ ಇದೀವಿ. ಕೊತ್ತಂಬರಿ ಎಲ್ಲ ಇದು ಪುದೀನ 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 ಸೊಪ್ಪು ಫ್ಲೇವರ್ಗೆ. ಇವಾಗ ಇದಕ್ಕಿಂತ ಮುಂಚೆ ನಾವು ಹಾಕಿದ್ದೀವಿ ಆಯಲ್ಲು ಮತ್ತು ಮೆಣಸಿನ್ಕಾಯಿ ಹಾಕಿದ್ದೇವೆ ಅಷ್ಟೇ. ಫುಲ್ಲು ಗಾಬರಿ ಇವತ್ತು. ನೋಡ್ರಿ, ಪುದೀನ ಹಾಕಿದ್ದೀವಿ, ಫ್ಲೇವರ್ ಮಾತ್ರ ಗಮ್ ಅಂತ ಗೊತ್ತೈತೆ. ಇವಾಗ ನೋಡ್ಬೋದು, ಇದಕ್ಕೆ ನಾವು ಹಾಕಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ಲೇವರ್ ಬರಲಿ ಅಂತ. ಮತ್ತು ಇವಾಗ ಹೆಚ್ಕೊಂಡಿರೋಂಥ ಟೊಮೊಟೊನ ಇದಕ್ಕೆ ಹಾಕ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು. ಟೊಮೊಟೊ ಎಲ್ಲ ಬೇಯ್ತದೆ ಬೇಗ ಉಪ್ಪು ಹಾಕಿದ್ರೆ. ಮತ್ತು ಫ್ಲೇವರ್ನ ಇವಾಗ ಹಾಕ್ತಾ ಇದ್ದೀವಿ. ಫ್ಲೇವರ್ ಯಾಕಪ್ಪ ಇವಾಗ ಹಾಕ್ತಾ ಇದ್ದೀವಿ ಅಂದರೆ, ಸ್ವಲ್ಪ ಫ್ಲೇವರು ಬಾಯಿಗೆ ಸಿಗುತ್ತೆ ಈ ಥರ ಹಾಕಿದ್ರೆ. ಇವಾಗ ತೊಳೆದಿರೋವಂಥ ಚಿಕನ್ನ ಇದರೊಳಗೆ ಹಾಕಬೇಕು. ಕ್ಲೀನಾಗಿ ತೊಳೆದಿದ್ದೀವಿ ಒಂದು 3-4 ಸಲ. ಫುಲ್ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀವಿ. ಚಿಕನ್ನ ಇವಾಗ ಬೇಯಕ್ಕೆ ಬಿಡಬೇಕು. ಒಂದು 10-15 ನಿಮಿಷ ಬೇಯಿದ್ರೆ ಅದಾದಮೇಲೆ ಈ ಥರ ಮೊಸರು ಹಾಕೋಣ. ಸ್ವಲ್ಪ ಮೊಸರು ಹಾಕಿದ್ರೆ ಚಿಕನ್ನು ಫುಲ್ಲು ಸಾಫ್ಟ್ ಆಗುತ್ತೆ. ತಿನ್ನೋಕ್ಕೂ ಅಷ್ಟೇ ಜ್ಯೂಸಿಯಾಗಿ ಸಖತ್ತಾಗಿರುತ್ತೆ ತಿನ್ನೋಕ್ಕೂ. ಆಮೇಲೆ ಮೇಯ್ನಾಗಿ ಈ ಯಾವ ಥರ ಅಂದರೆ ಸಾಫ್ಟಾಗಿರುತ್ತೆ ಚಿಕನ್ ತಿನ್ನೋಕ್ಕೋಸ್ಕರ. ಅದಕ್ಕೋಸ್ಕರ ಮೊಸರನ್ನ ಜಾಸ್ತಿ ಹಾಕ್ತೀವಿ. ಒಂದು ಅರ್ಧ ಲೀಟ್ರ್ ಹಾಕಿದ್ದೀವಿ ಅಷ್ಟೇ. ನೋಡಿ ಹೆಂಗೆ ಬೇಯ್ತಾ ಇದೆ ಚಿಕನ್ನು. ಗಮ್ ಅಂತ ಸ್ಮೆಲ್ ಬರುತ್ತೆ. ಹಾ 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 ಹಾ. ಗರಂ ಮಸಾಲ, ಚಿಕನ್ ಮಸಾಲ, ಗರಂ ಮಸಾಲ, ಬಿರಿಯಾನಿ ಮಸಾಲ ಸ್ಪೆಷಲ್, ಚಿಲ್ಲಿ ಪೌಡರ್. ಕೊನೆಯದಾಗಿ ಸ್ವಲ್ಪ ಅರಿಶಿನ ಹಾಕಬೇಕು. ಇದು ಚಿಕನ್ಗೆ ಸ್ಟಾರ್ಟಿಂಗ್ಗೆ ಹಾಕಬೇಕು, ಅದೇ ಲಾಸ್ಟ್ಗೆ ಹಾಕ್ತಾ ಇದ್ದೀವಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನಾಗಲ್ಲ. ಒಂಥರ ಗಮ್ ಅನ್ನೋ ಸ್ಮೆಲ್ ಗೊತ್ತೈತೆ. ಹೆಂಗೈತೆ ಬಜೆದು? ಗಮ್ ಅಂತೈತೆ. ತಿನ್ನಕ್ಕೆ ರೆಡಿ ಆಗ್ಬಿಟ್ಟವನು. ಯಾರು ಇನ್ನೂ ಊಟ ಮಾಡಿಲ್ಲ ನಾವು. ನೋಡ್ರಿ, ಇವ್ರು ನಮ್ಮ ಅಕ್ಕ. ನೀವು ನೋಡಿರ್ತೀರ, ನಮ್ಮ ಅಕ್ಕ ಕಡಲೆಪುರಿ ತಿಂತಾಯಿದ್ರು. ಪಾಪ ಎತ್ತು ಮಾಡಿಬಿಟ್ಟವ್ರೆ ವಿಡಿಯೋ ಮಾಡ್ತಾರೆ ಅಂತ. ಇವರು ನಮ್ಮ ಮಾಮ BMTC ಕಂಡಕ್ಟ್ರು. ಇವರು ಸಿಟಿಯೆಲ್ಲ ನಾನು ನೋಡಿದಾಗ ಮಾತಾಡಿಸಿ ಗೈಸ್. ನಮ್ಮಮ್ಮ ಇವರು ನಮ್ಮ ಮಾಮರು ಚಿಕ್ಕ ಮಗ. ಇವರು ನಮ್ಮ ಅತ್ತೆ ಹಾಯ್ ಹೇಳತ್ತೆ. ಹಾಯ್. ಎಲ್ಲ ರೆಡಿ ಆಯ್ತು ನೋಡ್ರಿ. ಇಲ್ಲಿ ಚಿಕನ್ ಎಲ್ಲ ರೆಡಿ ಆಗೈತೆ. ಇನ್ನೇನು ಇದಕ್ಕೆ ಸ್ವಲ್ಪ ಕುದೀತೈತಲ್ವಾ. ಬ್ಯಾಟಿಂಗ್ ಮಾಡಕ್ಕೆ ಇವಾಗ ನೋಡ್ಬೋದು, ಚಿಕನ್ಗೆ ನೀರು ಹಾಕಿದ್ದು. ಅಕ್ಕಿನೂ ಕ್ಲೀನಾಗಿ ತೊಳೆದಿದ್ದೀವಿ. ಇವಾಗ ಆ ಅಕ್ಕಿನ ಇದ್ರೊಳಗೆ ಹಾಕಬೇಕು. ಅಕ್ಕಿನ ಹಾಕಿದ್ದೀವಿ. ಇವಾಗ ಆಡಿಸ್ತಾ ಇದ್ದೀವಿ ಹಂಗೆ. ನೋಡುವ ನೀವು ಯಾವ ಥರ ಆಗಿದೆ ಅಂತ. ಇದು ಒಂದು 70% ಅಷ್ಟು ಆಗಿದೆ. ಇವಾಗ ಒಂದು ಸಲ ಕ್ಲೀನಾಗಿ ಆಡಿಸಿ ಇದ್ರ ಮೇಲೆ ಇವಾಗ ತುಪ್ಪನ ಹಾಕಬೇಕು. ಇದು ನಮ್ಮ ಮನೇಲೆ ಮಾಡಿರೋಂಥ ತುಪ್ಪ. ಇದು ತುಪ್ಪ ಹಾಕ್ತಾಯಿದ್ದೀವಿ. ಅದ್ರ ಮೇಲೆ ತುಪ್ಪ ಹಾಕ್ಬಿಟ್ಟು ಕ್ಲೀನಾಗಿ ಮುಚ್ಚಿ ಒಂದು ಸಲ ದಮ್ ಕೊಟ್ಟಿದ್ರೆ ಒಳ್ಳೆ ಬಿರಿಯಾನಿ ರೆಡಿ ಆಗುತ್ತೆ. ಇವಾಗ ನೋಡ್ಬೋದು ನೀವು, ಈ ಥರ ಬಾಳೆ ಎಲೆ ಕಟ್ ಮಾಡಿಬಿಟ್ಟು ಅದರೊಳಗೆ ಅಡ್ಜಸ್ಟ್ ಮಾಡಿ ಕೆಳಗಡೆ ತವ ಇಕ್ಬಿಟ್ಟು ಇದು ಅದ್ರ ಮೇಲೆ ಇಕ್ಕಿದ್ದೀವಿ. ಹಾಕ್ಬಿಟ್ಟು ಪ್ಲೇಟ್ ಮುಚ್ಬಿಟ್ಟು ಆಗೋಯ್ತು. ನೋಡ್ಬೋದು. ಹಾ ಹಾ ಹಾ, ಒಳ್ಳೆ ಬಂಗಾರದಂಗೆ ಆಗೈತೆ ಬಿರಿಯಾನಿ ಅಂತೂ. ಪೀಸು ಅಷ್ಟೇ ಜಾಸ್ತಿನೇ ಐತೆ. ವಿಡಿಯೋದಲ್ಲಿ ನಾವು ಸ್ವಲ್ಪ ಕಮ್ಮಿ ತೋರಿಸಿತ್ತು, ಪೀಸು ಜಾಸ್ತಿ ಹಾಕಿದ್ದೀವಿ. ನೋಡ್ಬೋದು ನೀವು ಯಾವ ಥರ ಕಾಣಿಸ್ತೈತೆ ಅಂತ. ಇದು ಮಾಮೂಲಿ ಹೋಟ್ಲೆಲ್ಲ ಮಾಡಿದ್ರೆ ಅಲ್ಲಿ ಸ್ವಲ್ಪ ಸೋಡಾ ಗಿಡ ಎಲ್ಲ ಹಾಕ್ಬಿಡ್ತಾರೆ, ಅದಕ್ಕೆ ಬಿಡಿಬಿಡಿ ಆಗಿರ್ತದೆ. ಇಲ್ಲೂ ನೋಡ್ಬೋದು ಒಳ್ಳೆ ರೈಸ್ ಹಾಕಿದ್ದೀವಿ, ಬಿಡಿಬಿಡಿಯಾಗಿ ಐತೆ. ಇವಾಗ ಬನ್ನಿ ಇದು ಟ್ರೈ ಮಾಡುವಂಥ ಸ್ಪರ್ಧಿ ಟ್ರೈ ಮಾಡೋಣ. ಇವಾಗ ನೋಡ್ಬೋದು ನಮ್ಮ ಅಣ್ಣ ಮಾಡಿರುವಂಥ ಬಿರಿಯಾನಿನ ಟ್ರೈ ಮಾಡುವಂಥ ಸಮಯ. ಅದಕ್ಕೆ ಫಸ್ಟು ಬಾಳೆ ಎಲೆ ತೊಗೊಂಡ್ಬಿಟ್ಟಿದ್ದೀವಿ. ಬಾಳೆ ಎಲೆಗೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಡೋಣ. ಬಾಳೆ ಎಲೆಲ್ಲ ಕ್ಲೀನಾಗಿ ತೊಳ್ಕೊಂಬಿಟ್ಟು
ಬಾಳೆ ಎಲೆಯಲ್ಲಿ ಬಿಸಿ ಊಟ ಮಾಡಿದ್ರೆ ಏನೋ ಒಂಥರ ತೃಪ್ತಿ, ಪೌಷ್ಟಿಕಾಂಶ ಸಿಗುತ್ತಂತೆ. ಇವಾಗ ಬಿರಿಯಾನಿನ ಎಲೆ ಮೇಲೆ ಹಾಕೊಳ್ಳೋಣ. ನೋಡುವುದು ಫಸ್ಟು ಇದ್ರ ಫ್ಲೇವರು. ರೋಮ ಈ ಚಿಕನ್ದೆಲ್ಲ ನೀರು ಬಿಟ್ಕೊಂಡಿರುತ್ತಲ್ವಾ, ಆ ನೀರಲ್ಲಿ ಮಾಡಿದಾಗ ಇನ್ನೊಂಥರ ರೋಮ ಸಕ್ಕತ್ತಾಗಿ ಬರುತ್ತೆ. ಜಾಸ್ತಿ ನೀರು ಹಾಕ್ಬಾರ್ದು, ಜಾಸ್ತಿ ನೀರು ಹಾಕಿದಷ್ಟು ಅದ್ರ ರೋಮ ಕಮ್ಮಿ ಆಗ್ಬಿಡುತ್ತೆ. ಫ್ಲೇವರೇ ಒಂಥರ ಸಕ್ಕತ್ತಾಗೈತೆ. ಟೇಸ್ಟ್ ಮಾಡೋಣ. ಚೆನ್ನಾಗಿ ಮಾಡವನೆ, ಅದೇ ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಬಿಟ್ಟವನೆ. ಪರವಾಗಿಲ್ಲ, ಟೇಸ್ಟ್ ವೈಸಲ್ಲಿ ಹೋಯ್ತು ಅಂದರೆ ಸಕ್ಕತ್ತಾಗೈತೆ. ಒಳ್ಳೆ ಆಂಬೂರ್ ಬಿರಿಯಾನಿ ತಿನ್ನೋಣ ಇದೆ, ಅಷ್ಟು ಸಕ್ಕತ್ತಾಗೈತೆ. ಇವಾಗ ಇಲ್ಲಿ ನೋಡಿ, ಪೀಸ್ ನೋಡ್ಬೋದು ನೀವು, ಪೀಸು ಅಷ್ಟೇ ನೋಡಿ, ಸಕ್ಕತ್ತಾಗಿ ಬೆಂದೈತೆ ಪೀಸು. ಟೇಸ್ಟ್ ಮಾಡೋಣ ನಮಗೆ. ಪೀಸ್ಗೆ ಮಸಾಲೆ ಎಲ್ಲ ಸಕ್ಕತ್ತಾಗಿರ್ತೈತೆ. ಇಲ್ಲಿ ನೋಡ್ರಿ. ಸಕ್ಕತ್ತಾಗೈತೆ. ಮತ್ತೆ ಪೀಸು ಅಷ್ಟೇ ಚೆನ್ನಾಗೈತೆ. ಮನೇಲಿ ಮಾಡೋ ಟೇಸ್ಟು ಮನೇಲೆ, ಹೋಟ್ಲಲ್ಲಿ ಮಾಡೋ ಟೇಸ್ಟು ಹೋಟ್ಲಲ್ಲೇ. ಮನೆ ಕುತ್ಕೊಂಡಾಗ ಹೋಟ್ಲಿಗೆ ಹೋಲ್ಸೋದು, ಹೋಟೆಲ್ ಕುತ್ಕೊಂಡಾಗ ಮನೇಲಿ ಹೋಲ್ಸೋದು ಬೇಡ. ಇದು ಮನೇಲಿ ಮಾಡಿದ ಟೇಸ್ಟು ಮನೇಲಿ ಥರನೇ. ಮತ್ತೆ ಇದಕ್ಕೆ ಯಾವುದೇ ರೀತಿಯಾದಂಥ ಟೇಸ್ಟಿಂಗ್ ಪೌಡ್ರ್ ಆಗಿರ್ಬೋದು, ಮತ್ತೆ ಯಾವುದೇ ರೀತಿಯಾದಂಥ ಕೆಮಿಕಲ್ನ ಯೂಸ್ ಮಾಡಲ್ಲ. ಬಿರಿಯಾನಿ ಮಸಾಲೆ ಎಲ್ಲ ಓನಾಗಿ ಮಾಡೋದಲ್ವಾ. ಪ್ಯಾಕೆಟ್ ಸಿಗುತ್ತೆ, ಪ್ಯಾಕೆಟೆಲ್ಲ ಹಾಕೊಂಡ್ರೆ ಇನ್ನೂ ಟೇಸ್ಟಾಗಿರುತ್ತೆ. ಇವರೆಲ್ಲ ಮಾಡ್ತಾರಲ್ವಾ ಈ ರೋಡ್ ಸೈಡಲ್ಲಿ, ಅಂದರೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ, ಕೆಲವೊಬ್ರು ಹಾಕ್ತಾರೆ ಅಂತ ಹೇಳ್ತಾರೆ ಮಸಾಲೆ ಬೇರೆ ಬೇರೆ ಥರ. ಹೆಲ್ತ್ಗೆ ಒಳ್ಳೇದಿರಲ್ಲ ಅದು. ಆ ಥರ ತಿನ್ನೋ ಬದಲು ಈ ಥರ ತಿಂದರೆ ಮನೇಲೇ ಮಾಡ್ಕೊಂಡು ತಿನ್ಬೋದು. ಇವಾಗ ಮೊಸರು ಬಜ್ಜಿ ಐತೆ ಪಕ್ಕದಲ್ಲಿ ನೋಡ್ಬೋದು. ಮೊಸರು ಬಜ್ಜಿ ಜೊತೆ ಬಿರಿಯಾನಿನ ಟ್ರೈ ಮಾಡೋಣ. ಮೊಸರು ಬಜ್ಜಿ ಜೊತೆ ಬಿರಿಯಾನಿ ರೈಸು. ಇದರಲ್ಲಿ ಉಪ್ಪು ಕಮ್ಮಿ ಇತ್ತು, ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಇನ್ನೂ ಟೇಸ್ಟು ಫ್ಲೇವರು ಎಲ್ಲ ಬಾಯಲ್ಲಿ ಜಾಸ್ತಿ ಇದೆ. ಟೇಸ್ಟ್ ಅಂತೂ ಸೂಪರ್ ಆಗೈತೆ, ಸಕ್ಕತ್ತಾಗಿ ಮಾಡವನೆ. ಈ ಮೊಸರು ಬಜ್ಜಿಲಿರೋ ಟೇಸ್ಟ್ ಅಲ್ಲ ಬಿರಿಯಾನಿಲಿರೋ ಟೇಸ್ಟ್ ಗೊತ್ತಿಲ್ಲ. ಟೇಸ್ಟ್ ಸೂಪರ್ ಆಗೈತೆ. ಇವಾಗ ಮೇಯ್ನ್ ಆಗಿ ಅರ್ಧ ಗಂಟೆ ತಗೊಂಡು ಮಾಡಿರುವಂಥ ಗ್ರೇವಿಗೆ ಬರೋಣ. ಗ್ರೇವಿ ನೋಡ್ಬೋದು ಯಾವ ಥರ ಐತೆ ಅಂತ. ಪೀಸು ಬಿಸಿ ಹಂಗೆ ಹೋಯ್ತೈತೆ. ಪೀಸು ಇನ್ನೊಂದು ಸ್ವಲ್ಪ ಬೇಯಬೇಕಾಯ್ತು, ಆದ್ರೆ ಪರವಾಗಿಲ್ಲ. ಈ ಹುಡುಗರು ವಯಸ್ಸನ್ನು ಹುಡುಗರೆಲ್ಲ ಆದರೆ ಕಣ್ಮಿಟ್ಕೊಂಡು ತಿಂತಾರೆ, ವಯಸ್ಸಾದವ್ರು ಆದರೆ ತಿನ್ನಲ್ಲ. ನಮ್ಮಲ್ಲಿ ಯಾರು ವಯಸ್ಸಾಗಿರೋದಿಲ್ಲ. ಟೇಸ್ಟ್ ವೈಸು ಅಂದರೆ ಒಳ್ಳೆ ಫ್ಲೇವರು. ಇವಾಗ ಸ್ವಲ್ಪ ಈ ಗ್ರೇವಿ ಜೊತೆ ಸ್ವಲ್ಪ ತಿನ್ನೋಣ. ಈ ಗ್ರೇವಿಲಿ ಹಿಂಗೆ ಹಾಕ್ಕೊಂಡು ಸ್ವಲ್ಪ ಬಿರಿಯಾನಿ ರೈಸ್ನ ಹಿಂಗೆ ತಗೊಂಡು ಇಲ್ಲ ನೋಡ್ರಿ ಬಿರಿಯಾನಿ ಗ್ರೇವಿ ರೈಸ್. ಸೂಪರ್ ಆಗಿ ಮಾಡೋಣ. ಗೈಸ್ ಇವಾಗ ನಮ್ಮ ಮಾಮ ಬರ್ತಾರೆ, ಅವ್ರು ಬಂದು ಟೇಸ್ಟ್ ಮಾಡ್ತಾರೆ. ನೋಡೋಣ ಟೇಸ್ಟ್ ಮಾಡಿ. ನಮ್ಮ ಮಾಮ ಅಡುಗೆ ಮಾಡೋದಲ್ಲ, ಇವಾಗ ತಿನ್ನೋದಲ್ಲಿ ಎಕ್ಸ್ಪರ್ಟು. ಯಾವ ಥರ ಐತೆ ಟೇಸ್ಟು? ಚೆನ್ನಾಗೈತೆ, ಸ್ವಲ್ಪ ಬೇಯಬೇಕಾಯ್ತು, ಅದು ಪರವಾಗಿಲ್ಲ. ಬಿರಿಯಾನಿ ಟ್ರೈ ಮಾಡಿ ನೋಡ್ರಿ. ನಮ್ಮ ಮಾಮನೂ ಅಷ್ಟೇ ಫುಲ್ಲು ಅಡುಗೆ ಎಲ್ಲ ಏನಾನ ಹಬ್ಬದ ಟೈಮ್ ಬಂತು ಅಂದಾಗ ಅವರು ಅಡುಗೆ ಎಲ್ಲ ಮಾಡ್ತಾರೆ ಗ್ರ್ಯಾಂಡಾಗಿ. ಚೆನ್ನಾಗಿರ್ತದೆ. ಮನೇಲೆಲ್ಲ ಮಾಡಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರ್ತದೆ. ಸ್ವಲ್ಪ ಸಪ್ಪೆ ಬಿರಿಯಾನಿ ಹೇಳ್ದಂಗೆ ಆದ್ರೂ ಪರವಾಗಿಲ್ಲ. ನಮ್ಮ ಅಣ್ಣ ಏನೋ ಒಂದು ಟ್ರೈ ಮಾಡವನೆ, ಟೇಸ್ಟ್ ಚೆನ್ನಾಗೈತೆ. ನಮ್ಮ ಅತ್ತೆ ಮಗ ಕಾಯ್ತಾವನೆ ಅವ್ನು ತಿನ್ನಕ್ಕೆ. ಬಾರ, ನಮ್ಮ ಅತ್ತೆ ಮಗ ಬಂದ, ಅವನು ಟ್ರೈ ಮಾಡ್ತಾನಂತೆ. ತಿನ್ನೋ, ಯಾವ್ದು ತಿಂತೀಯಾ? ಬಿರಿಯಾನಿ ರೈಸ್ ತಿಂತಾವನೆ. ಹೆಂಗೈತೆ ಟೇಸ್ಟ್?
ಚೆನ್ನಾಗೈತೆ ಸೂಪರ್ ಆಗೈತೆ ಹೇಳ್ಕೊಂಡ್ಬಿಡ್ತಾವ್ರ ಅವ್ರಿಗೆ ಸೂಪರ್ ಆಗೈತೆ ಅಂತ. ಆದ್ರೆ ಚೆನ್ನಾಗೈತೆ, ಹೋಮಲ್ಲಿ ಮಾಡಿರೋದಲ್ವಾ, ಚೆನ್ನಾಗಿ ಐತೆ. ಓಕೆ ಫ್ರೆಂಡ್ಸ್, ಇದನ್ನೆಲ್ಲ ಖಾಲಿ ಮಾಡಿ ಆಮೇಲೆ ಸಿಗೋಣ. ನೋಡ್ಬೋದು ನಮ್ಮ ಬಾವರು ಇದ್ದಾರೆ. ಹೆಂಗಿದೆ ಬಿರಿಯಾನಿ ಬಾವರು? ನಮ್ಮ ಸುನಿ ಬ್ರೋ ಹಾಂ ಚೆನ್ನಾಗಿ ಮಾಡೋಣ. ಸಪ್ಪೆ ಗುರು ಬ್ರೋ, ಹೆಂಗೈತೆ ಬಿರಿಯಾನಿ? ಇವನೇ ಮಾಡಿರೋದು ಲೈ ಬ್ರೋ. ಹೆಂಗೈತೆ ಬಿರಿಯಾನಿ ಬ್ರೋ? ಚೆನ್ನಾಗಿ ಮಾಡೋರು. ಅದಿ ಬ್ರೋ, ಹೌಸ್ ಇಸ್ ಬಿರಿಯಾನಿ ಬ್ರೋ? ಚಿಕನ್ ನೆಂದೇ ಇಲ್ಲ ಬ್ರೋ. ಬೋನಿ ಬ್ರೋ ಹೆಂಗೈತೆ? ತಿಂದೇ ಇಲ್ವಲ್ಲ ಇನ್ನು. ಈ ವಿಡಿಯೋ ಹೋಗ್ಲಿ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.